ನಮ್ಮತ್ತೆ ಅವ್ರ ಮಗ ಇದ್ರೂ ಎಲ್ಲ ಕೆಲಸ ನನಗೆ ಹೇಳುತ್ತೆ. ಬಿಡಪ್ಪ ಅವನು ಇದನ್ನು ಮಾಡ್ತಾನೆ, ಅವನು ಇದನ್ನು ಬಿಡಪ್ಪ ಮಾಡ್ತಾನೆ ಅಂತ ಹೇಳುತ್ತೆ ಎಲ್ಲದಕ್ಕೂ. ಅವ್ರ ಮಗನ ಎದುರಿಗೇನೆ ಅವ್ರ ಮಗ ನಾನೇ ಎಲ್ಲ ಸೌದೆ ತೊಗೊಂಬರ್ತೀನಿ, ಸ್ವಲ್ಪ ಸೌದೆ ತೊಗೊಂಬರ್ತೀನಿ ಅಂತ ಹೇಳಿದ್ರೆ, ಬಿಡು ಅವನು ಇದನ್ನು ಮಾಡ್ತಾನೆ, ಅವನು ಇದನ್ನು ಮಾಡ್ತಾನೆ ಅಂತ ಎಷ್ಟು ಸಾದ್ರ ತಗೊಂಡೈತೆ ನಮ್ಮ ಅತ್ತೆ ಅಂತ. ಏನು ಮಾಡೋದು ಇವಾಗ? ಇವಾಗ ನಮ್ಮಪ್ಪ ನಮ್ಮಮ್ಮ ಏನು ಬಿಟ್ಟು ಬಂದು ಎಷ್ಟು ಇವ್ರ ಹತ್ರ ಎಲ್ಲ ಮಾತು ಕೇಳಬೇಕು, ಇವ್ರು ಸಾಕ್ರಿ ಮಾಡಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು. ಫಸ್ಟಿಗೆ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಬರು, ಇವಾಗಂತೂ ನನ್ನ ಏನೋ ಒಂಥರ ನೋಡ್ತಾರೆ. ಈ ಮನೆ ಅಳಿನಾಗ ನನಗೆ ಬೆಲೆನೇ ಇಲ್ಲ, ಹೋಗು ಇಲ್ಲಿ ಬಂದಿರೋದಕ್ಕೆ. ಏನು ಮಾಡೋದು, ಬೇಜಾರು. ಇವತ್ತಂತೂ ಎಲ್ಲ ಕೆಲಸನೂ ನನಗೆ ಹೇಳುತ್ತೆ. ಬೇಜಾರಪ್ಪ ಇರೋಕ್ಕೊಂಥರ. ಅಮ್ಮ ಗೊತ್ತಾಯ್ತು ಅಲ್ಲಿ ನೋಡೋಣ, ಅದಲ್ಲ ಅಮ್ಮ ಏನೋ ಮಾತಾಡ್ಸ್ತೀನಿ. ಅಮ್ಮ ಅಮ್ಮ ನಮ್ಮಮ್ಮ ಮಾತಾಡಿಸ್ತಾನೆ ಇಲ್ಲ, ಎಷ್ಟು ಮಾತಾಡ್ಸಿದ್ರು. ನಾನು ನಮ್ಮಮ್ಮನ ಮಾತಾಡಿಸಿ ಸುಮ್ಮನೆ ಅಲ್ಲಿಗೆ ಹೋಗ್ಬಿಡ್ತೀನಿ. ಅಲ್ಲಿಗೆ ಹೋಗೋಣ ಕಣೆ, ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರೋಣ ಅಂತ ಹೇಳ್ತೀನಿ. ಇಲ್ಲಿ ಯಾರು ಇರ್ತಾರೆ ಅತ್ಲಾಗೆ, ಈ ಮನೆಗಿರೋಕ್ಕಾಗಲ್ಲ. ಎಲ್ಲ ಕೆಲಸ ಮಾಡಬೇಕು, ಇವ್ರು ಹೇಳ್ದಂಗೆ ಕೇಳ್ಕೊಂಡು ನಮ್ಮನ್ನೇ ನನಗೇನೆ ಹಿಂಗೆ ನೋಡ್ತಾ ಇದ್ದಾರೆ. ಅವಳಿಗೆ ಹೇಳ್ತೀನಿ ಬರೋದಾದರೆ ಬಾ ಅಂತ ಹೇಳಿ. ಬರಲಿಲ್ವಾ ನಾನು ಹೋಗಿ ಸುಮ್ಮನೆ ನಮ್ಮಮ್ಮನ ಜೊತೆ ಇದ್ದುಬಿಡ್ತೀನಿ. ಅಮ್ಮ ಅಮ್ಮ ನಮ್ಮಮ್ಮ ಮಾತಾಡ್ತಾನಿಲ್ಲ. ಅಮ್ಮ ಅಮ್ಮ ನಿನ್ಕೊಳಮ್ಮ ಅಮ್ಮ. ನಮ್ಮಮ್ಮ ಅಂತೂ ತುಂಬ ಬೇಜಾರಾಗೈತೆ. ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ಹೋಗಿ ಮಾತಾಡಿಸ್ತೀನಿ. ಹಿಂದೆನೇ ಹೋಗ್ತೀನಿ, ನಿನ್ಕೊಳಮ್ಮ ನಿನ್ನ ಹತ್ರ ಮಾತಾಡಬೇಕು, ಬರ್ತೀನಮ್ಮ ಅಲ್ಲಿಗೇನೆ, ನಾನು ಹೆಂಡ್ತಿನ ಕರ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. ಇವ ಮಾತಾಡಿಸ್ತಾನೆ ಅಮ್ಮ ಎಂತ. ನಮ್ಮ ಋತ ಮೇಲಿಗೆ ಹೋಯ್ತಾ ಬತ್ತಾಯ್ತು. ಋತು ಋತು ಏನಜ್ಜಿ ಎಲ್ಲಿಗೆ ಹೋಗ್ತಾ ಇದೆಯಾ? ಅಮ್ಮ ಇದ್ಲೇನಮ್ಮ, ನಾನು ಮನೆ ತಕ್ಕ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೆ. ಇತ್ತು ಅಮ್ಮಯ್ಯ. ಹೋಗು ನಾನು ಇಲ್ಲೆಲ್ಲ ನನ್ನ ಫ್ರೆಂಡ್ ಮಂತಕ್ಕೆ ಹೋಗ್ತಿದ್ದೆ, ಇವರು ಜಲಜಾರ್ ಮಂತಕ್ಕೆ ಹೋಗ್ತಿದ್ದೆ. ಏನೋ ಸ್ವಲ್ಪ ಕೆಲಸ ಇತ್ತು, ನೋಡ್ಸಿಸ್ಕೊಡ್ಬೇಕಾಯ್ತು, ಹೋಗ್ತಿದ್ದೆ ಕಣಜ್ಜಿ. ಯಾಕೆ ಅಮ್ಮ ನಿನ್ಕೊಳಮ್ಮ ಅಮ್ಮ? ಅಜ್ಜಿ ಯಾಕಮ್ಮ ಅಮ್ಮ ಮಾತಾಡ್ಸುತ್ತೆ ನೋಡು. ಯಾವ ಮಾಮನ ಇಲ್ಲ ಯಾವನಿಲ್ಲ, ಸುಮ್ಕಿರಮ್ಮ. ಅಮ್ಮ ಈ ಕಡೆ ತಿರ್ಗಮ್ಮ. ಅಮ್ಮ 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 ಮಾತಾಡಮ್ಮ. ಎಷ್ಟೊತ್ತಿ ನಾನು ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾ ಇದ್ರು ನೀನು ಮಾತಾಡ್ತಿಲ್ಲಲ್ಲಮ್ಮ. ಏನು ಹೇಳು, ಇವಾಗ ಬಂದು ಯಮ್ಮ ಯಮ್ಮ ಅಂತ ಇದೀಯ, ಯಾಕೆ ಹೇಳು? ಅಮ್ಮ ಸುಸುಮ್ ಕರ್ಕೊಂಡು ಮನೆಗೆ ಬತ್ತೀನಿ ಕಣಮ್ಮ. ಯಾಕೆ ಬತ್ತೀಯೋ? ಯಾರು ಬಿಡ್ಕೊಂತಾರೆ ನಿನ್ನ ಮನೆ? ಯಾಕೆ ಬತ್ತೀಯ ಅಂತ ಹೇಳಿ. ಬರಲ್ಲ, ಈ ಮನೆಯಾಗ ಇರಲ್ಲ ಅಂತ ಹೋದವರು ಯಾಕೆ ಬತ್ತಿರ್ತೀರಿ? ನಮ್ಮ ಮನೆ ಯಾಕೆ ಬೇಕು ನಿಮಗೆ? ಅಪ್ಪ ಅಮ್ಮ ಯಾಕೆ ಬೇಕು ನಿನಗೆ? ಯಾಕೆ ಬತ್ತೀಯ? ಸುಮ್ಮನೆ ಹೋದ್ರೆ ಚೆನ್ನಾಗಿತ್ತು ನೋಡು, ಹೇಳ್ತೀನಿ ಒಳ್ಳೆ ಮಾತನಾಗಿ. ಹಂಗನ್ಬೇಡ ಕಣಮ್ಮ, ಬತ್ತೀವಿ ನಾನು ಸುಸು ಬತ್ತೀವಿ ಕಣಮ್ಮ, ಕರ್ಕೊಂಡು ಬತ್ತೀನಿ. ಇಲ್ಲಿರೋಕ್ಕಾಗಲ್ಲ. ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಕಣಮ್ಮ. ಅಪ್ಪ ಇನ್ನು ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನನಗಂತೂ ಯಾವತ್ತೂ ಬಿಟ್ಟಿಲ್ವಲ್ಲ, ಇರೋದಕ್ಕಾಗ್ತಿಲ್ಲ ಕಣಮ್ಮ. ಯಾಕಮ್ಮ ಏನಂತೆ ಅವನು? ದಾರ ಏನೋ ನಿನ್ಕೊಂಡು ಕೇಳ್ತಾ ಇದ್ದಾನೆ. ನೋಡಿ ಶಿಲ್ಪ, ಹೋಗ್ಬಿಟ್ಟವ್ ನೀನು ನೆಂಟ್ರ ಮನೆಗೆ ಇರ್ತೀನಿ ಅಂತ ಹೇಳಿ. ಇವಾಗ ನೆಂಟ್ರ ಮನೆಯಾಗೆ ಬೆಲೆ ಕೊಡಲ್ವೇನು? ಹೆಂಗೆ ಬೇಕಂಗೆ ಅವರು ಮಾತಾಡ್ತಾರೇನು? ಅದಕ್ಕೆ ಇವಾಗ ಅಲ್ಲಿರೋಕ್ಕಾಗಲ್ಲ ಕಣಮ್ಮ, ಬತ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವಳು ಮಾತು ಕೇಳ್ಕೊಂಡು ಹೋದ. ಇವಾಗ ನೋಡು, ಇವಾಗ ಬತ್ತೀನಿ ಅಂತ ಹೇಳ್ತಾ ಇದ್ದಾನೆ ಮನೆಗೆ. ಬಿಡ್ಕೋಬೇಡ, ಮನೆ ಯಾಕೆ ಬಿಡ್ಕೋಬೇಡ ನೋಡಿ, ಹೇಳಿರ್ತೀನಿ ಇಂಥವನ್ನೆಲ್ಲ. ನಮ್ಮ ಅಮ್ಮಯ್ಯ ಎಷ್ಟು ಚೆನ್ನಾಗಿ ಇವತ್ತು ನನ್ನೇನೆ ಸ್ವಂತ ಮಗಳ ಥರ ನೋಡ್ಕೊಂಡೈತಿ. ನಿನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊಂತು ಅಂತಾರೆ. ನೀನು ಮೋಸ ಮಾಡಿ ಹೋಗಿದ್ಯಾ ಅಂದರೆ ನಿನಗೆ ಒಳ್ಳೇದಾಗಲ್ಲ ಕಣು, ಒಳ್ಳೇದಾಗಲ್ಲ ನಿನಗೆ. ಯಾಕೆ ಶಿಲ್ಪಮ್ಮ ಹಿಂಗೆ ಲಕ್ಷ್ಮಕ್ಕನ ಮಗನ ಬೈತಾಳೆ? ದತ್ತು ಮಗ ಅಂತ ಚೆನ್ನಾಗಿ ಸಾಕಿಲ್ಲ ನೀನು ನನ್ನ ಅಂತ ಹೇಳಿ ಹೆಂಡತಿ ಮಾತು ಕೊಟ್ಕೊಂಡು ನಮ್ಮ ಅಮ್ಮನ ಹೆಂಗೆ ಬೇಕಂಗೆ ಬೈದು ಹೋಗಿದ್ದ. ಈಗ ನೆಂಟ್ರ ಮನೆಯಾಗೆ ಬೆಲೆ ಕೊಡಲ್ಲ. ಅವಳ ಮಂಗ್ಳಿ ಹೆಂಗೆ ಅಂದರೆ ಕೆಲಸ ಮಾಡಿಸ್ತಾಳೆ ಎಲ್ಲನ. ಅವಳೇನು ಪುಕ್ಸಟೆ ಮುದ್ದೆ ಇಕ್ತಾಳೆ. ಅವಳು ಹೆಂಗೆ ಅಂತ ನಮಗೆ ಗೊತ್ತೈತಿ. ಅವಳಿಲ್ಲಡು ಯಾರನ್ನೂ ನೋಡಿ ಸಹಿಸ್ಕೊಂಬ ಅಂತಾಳಲ್ಲ, ಏನಿಲ್ಲ. ಅವಳು ಇವಾಗ ಸರಿಯಾಗಿ ಬದುಕಿಗೆಲ್ಲ ಇಟ್ಟು ಆಡಿಸ್ತಾಳಲ್ಲ, ಕುಂಡ್ರೆ ಯಾರಿಗೂ ಮುದ್ದೆ ಇಕ್ಕಂತಾಳಲ್ಲ ಅವಳು. ಅದಕ್ಕೇ ಇವಾಗ ಯಮ್ಮ ಬತ್ತೀನಿ ಕಣಮ್ಮ ಮನೆಗೆ ಅಂತೇಳಿ ಈಗ ಕೇಳ್ತಾ ಇದ್ದಾನೆ ಅಮ್ಮನ ತಾಯಿ. ನಿಮ್ಮ ಅಮ್ಮಯ್ಯ ಅಂತ ಎಂತ ಸೆನಕ್ಕೆ ಸಾಕಿದ್ಲ ಕಣ್ ಪಾಪ ನಿನ್ನ. ನಾವು ಹಂಗೆ ಅನ್ಕೊಂತಿದ್ವಿ, ಲಸ್ಮಕ್ಕ ಹೊಟ್ಟೆ ಹುಟ್ಟಿರೋ ಮಗ ಆಗಿದ್ರಿಂದ ಹೆಂಗೆ ನೋಡ್ಕೊಂಬಳೋ ಏನೋ, ದೊತ್ತು ತಕೊಂಬಂದಿರೋ ಮಗನೇ ನೀ ಹೆಂಗೆ ಸಾಕ್ತಾಳೆ ಅಂದ್ಕೊಂಡ್ವಿ. ನೀನು ಎಷ್ಟು ಚೆನ್ನಾಗಿ ಸಾಕಿದ್ಲು ನಿಮ್ಮ ಅಮ್ಮಯ್ಯ ನಿನ್ನ. ಇಲ್ಲಂತೆ, ನಾನು ದೊತ್ತು ತಕೊಂಬಂದಿರೋ ಮಗ ಅಂತ ಹೇಳಿ ಹೆಂಗೆ ಬೇಕಂಗೆ ಬಿಟ್ಟಿದ್ದೀನಂತೆ. ಇವನಿಗೇನು ನಾನು ಆಸ್ತಿ ಮಾಡಿಲ್ವಂತೆ, ಏನೂ ಮಾಡಿಲ್ವಂತೆ, ನಾನು ಇವ್ನು ಚೆನ್ನಾಗಿ ಸಾಕಿಲ್ವಂತೆ, ಎಲ್ಲ ನನ್ನ ಹೆಂಗೆ ಬೇಕಂಗೆ ಒಂದು ಓದಕೊಂಡ್ರಂಗಜ್ಜಿ. ನನ್ನ ಮನ್ಸಿಗೆ ಬೋಲ್ ಬೇಜಾರ ಮಾಡ್ದೆ. ತಪ್ಪಾಯ್ತು ಕಣಮ್ಮ ಅಂದಿದ್ದು. ಇವಾಗ ಗೊತ್ತಾಗ್ತೈತೆ ನಿಮ್ಮನ್ನು ಬಿಟ್ಟು ಬಂದಮೇಲೆ ನಿಮ್ಮ ಬೆಲೆ ಏನು ಅಂತ ಹೇಳಿ. ಇಲ್ಲಿರೋಕ್ಕೆ ಆಗ್ತಿಲ್ಲ ಕಣಮ್ಮ, ಅದಕ್ಕೆ ಬತ್ತೀನಿ, ನಾನೇ ಬತ್ತೀನಿ. ಅವಳು ಬರಲಿಲ್ಲ ಅಂದರೂ ಪರವಾಗಿಲ್ಲ. ಹಿಂಗಳು ನಾನು ಮಾತ್ರ ನಿನ್ನ ಯಾವತ್ತೂ ನೀನು ಬರಬೇಡಪ್ಪ ಅಂದಿಲ್ಲ. ಅವಳು ನಾನು ಇಲ್ಲಿರಲ್ಲ ಹೋಗ್ತೀನಿ ಅಂತ ಅವಳು ಬಂದ್ಲು. ನಾನು ಹೇಳ್ದೆ ಈಗ ನೀನು ಮದುವೆ ಆಗಿದೆಯಾ ತಾನೇ, ಹೇಳ್ದಂಗೆ ಕೇಳ್ಕೊಂಡಿರಪ್ಪ. ಅವಳು ಹಂಗೆ ಹೇಳ್ದಂಗೆ ಕೇಳ್ಕೊಂಡಿರಮ್ಮ. ನಮ್ಮ ಮನೆಯಾಗೆ ಈಗ ಒಂದ್ಕೊಂದು ಒಬ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ನಾನು ಅವಳಿಗೂ ಹೇಳ್ದೆ. ಏನೋ ಅವಳು ಮದುವೆ ಆಗಿ ಬಂದವಳು ಅಂತ ಹೇಳಿ ನಾನೇನು ಅವಳು ಹೊರಗೆ ಕಳಿಸ್ಲಿಲ್ಲ, ಏನಿಲ್ಲ. ಈಕೆನೆ ಚೆನ್ನಾಗಿರ್ಲಿ ಹೇಳು ಅಂತ ಹೇಳಿ.
ಅವಳು ಮತ್ತೆ ಕೇಳ್ಕೊಂಡು ನಾನು ಇರಲ್ಲ ಅಂತ ಹೇಳಿ ಬಂದ ನೀನೇ ಅಪ್ಪ. ನಾವಿಬ್ರು ಹೋಗ್ರಿ ಅಂತಲೂ ಹೇಳಲಿಲ್ಲ. ನೀವು ಬಂದಿದ್ರೆ ನೀವು ಅನುಭವಿಸ್ತಾ ಇದ್ದೀರ, ಅನುಭವಿಸ್ರಿ. ಅತ್ತೆ ಇದ್ದಾಳಲ್ಲ, ಅತ್ತೆನೇ ಚೆನ್ನಾಗಿ ನೋಡ್ಕೊಂತಾಳೆ ಅಮ್ಮಗೆ. ನಾನು ಇಲ್ಲ ಕಣಮ್ಮ, ಅತ್ತೇನೆ ಅಮ್ಮನೇನೆ. ಇವಾಗ ಗೊತ್ತಾಗ್ತೈತೆ ಕಣಮ್ಮ, ಬತ್ತೀನಿ ಕಣಮ್ಮ. ಬರ್ರಿ ಹೇಳಿ ಅಂದರೆ ಬರ್ರಿ. ಎಲ್ಲ ಮಗಳಿಗೆ ಮಾಡ್ತಾರ, ಅವ್ರು ಕರ್ಕೊಂಡು ಹೋಗಲ್ಲ. ನೀವು ಬಂದಿರೋದು ಅವ್ರಿಗೆ ಸಂತೋಷ ಆಗೈತಿ. ನಾವೆಲ್ಲ ನೋಡ್ಕೊಂತೀವಿ ಬರ್ರಿ. ಅಯ್ಯೋ ಕರ್ಕೊಂಡು ಹೋಗೇ ತಾಯಿ, ನಿನ್ನ ನಳಿಯನ್ ಕರ್ಕೊಂಡು ಹೋಗು. ನಾನು ಏನು ಬ್ಯಾಡ್ ಗಿಡ ಅಂದ್ರೆ ಮಾತಾಡು, ಕರ್ಕೊಂಡು ಹೋಗಿ ನಿನ್ನ ನಳಿಯನ್. ನಮ್ಮಮ್ಮ ಎಷ್ಟು ಚೆನ್ನಾಗಿ ಸಾಕಿತ್ತು ನನ್ನ ತಮ್ಮನ್ನ. ಇವತ್ತು ದೊತ್ತ ಮಗ ಅಂತ ಅಂದ್ಕೊಂಡಿಲ್ಲ, ನನ್ನೇನೆ ಇವತ್ತು ಸ್ವಂತ ನನ್ನೊಟ್ಟೆ ಹುಟ್ಟಿರೋ ಮಗಳು ಅನ್ನೋ ಥರನೇ ನೋಡ್ಕೊಂಬೈತಿ ನಮ್ಮ ಅಮ್ಮಯ್ಯ. ಅಂದರೆ ಅವ್ನು ನೋಡ್ಕೊಂಬಂಗಿರುತ್ತಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡೈತಿ. ಇಲ್ಲದೆಲ್ಲ ಹೇಳ್ಕೊಟ್ಟು ನೀವು ಬೇರೆ ಮಾಡೋದ್ರಲ್ಲಿ ನಿಮ್ದು ಅಂಥದ್ದು ಆಗಿ ಆಗುತ್ತೆ ನೋಡ್ತೀರಿ. ನೀನು ಇಂಥ ಮಾಡಬಾರ್ದು ಮಂಗ್ಲಕ್ಕಯ್ಯ, ಹಿಂಗೆ ತಾಯಿ ಮಗನೂ ದೂರ ಮಾಡಬಾರ್ದು. ಏಯ್ ಅವಳು ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ಅವ್ರಿಗೂ ಬೇಜಾರಾಗಿ ಮನೆ ಬಿಟ್ಟು ಬಂದಿರೋದು. ದತ್ತು ಮಗ ಅಂತೇಳಿ ಎಲ್ಲ ಬರೀ ಮಗಳಿಗೆ ಮಾಡಿದ್ರೆ ಏನೋ ದತ್ತು ತಗೊಂಬಂದಿದ್ದೀನಿ, ಇವ್ನಿಗೆ ಮನೆ ಬೇಡ ಹೊಲ ಬೇಡ ಏನು ಬೇಡ ಅಮ್ಮಂಗೆ ಮಾಡಿದ್ರೆ. ನಾನು ಏನು ಮಾಡಿಲ್ಲಮ್ಮ, ಇವಾಗ ಏನಮ್ಮ ಅದೆಲ್ಲ ನಾನು ನಿಂತಾಗೆಲ್ಲ ಹೇಳ್ಬೇಕಾಗಿಲ್ಲ. ನಾನು ಮಾಡಿರೋದೆಲ್ಲ ನಾನು ಮಾಡಿರೋದು ನನಗೆ ಗೊತ್ತು. ನನಗೇನು ಮಾಡಬೇಕು, ನನಗೆ ಯಾರಿಗೆ ಏನು ಮಾಡ್ಬೇಕಂತ ನನಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಸುಮ್ಮನೆ ಕರ್ಕೊಂಡು ಹೋಗು, ನೀನು ನಳಿಬೇಕಾ ನೀನು ಕರ್ಕೊಂಡು ಹೋಗು. ಸುಮ್ಮನಿರತ್ತೆ ನೀನು. ನಾನು ನಮ್ಮಮ್ಮ ಇಂಥ ಮಾತಾಡಕ್ಕೆ ಬಂದೀನಿ, ನೀನು ನೋಡಂತ್ರದಾಗ ಮಾತಾಡಕ್ಕೆ ಬರಬೇಡ, ನೀನು ಸುಮ್ಮನಿರು. ಅಲ್ಲ ನೀನು ಬಂದಾನು ಮಾತಾಡಬಾರ್ದು. ಬಾ ಸುಮ್ಮನೆ. ಇವಳ್ತಾಗ ಏನು ಮಾತಾಡ್ತೀನಿ ನಿಮ್ಮಮ್ಮ ಇಂತಾಗಿ? ನಾವೆಲ್ಲವನ್ನ ಐದೀವಿ, ನಾವೆಲ್ಲ ನೋಡ್ಕೊಂತೀವಿ. ನನ್ನ ಮಗಳನ್ನು ನಿನ್ನ ನಾವೇನು ಕೈ ಬಿಡಲ್ಲ. ಬಾ ನೋಡ್ಕೊಂತೀವಿ. ಏನು ಅವಳು ಬರಬೇಡ ಅಂತ ಹೇಳ್ತಾ ಇದ್ದಾಳೆ ನಿಮ್ಮಮ್ಮಯ್ಯ ಅಂತ ಹೇಳ್ತಾಗೆ ಬುತ್ತಿನ ಕಣಮ್ಮ ಮನೆಗೆ ಅಂತ ಹೇಳಿ ಕೇಳ್ತಾ ಇದೆಯಲ್ಲ. ಬಾ ಸುಮ್ಮನೆ, ಅವಳನ್ನ ಕೇಳೋ ಅಂಥದ್ದೇನಿಲ್ಲ. ನೀನು ಸುಮ್ಮನೆ ಇಲ್ಲಿಂದ ಹೋಗ್ತೇನತ್ತೆ ನೀನು, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಅವಳನ್ನೇನು ಕೇಳಕ್ಕೆ ಹೋಗ್ತಿ? ನಿಮ್ಮಮ್ಮ ಇನ್ನು ಕೇಳ್ದೊಟ್ಟು ಮ್ಯಾಕೆ ಹೋಗ್ತಾ ಅಷ್ಟಾಗ ಕೇಳು ಅನ್ಬೋಸ್ ಬಾ ಇಲ್ಲಿ ಮನೆ ತಕ್ಕ. ಅವಾಗ ಹೇಳ್ತೀನಿ ನಾನು ನಿನಗೆ. ನಮ್ಮ ಸುಸ್ಸು ಅಂತ ಬರಲ್ಲ ನೋಡಿ, ನೀನೇ ಹೋಗೋದೆ, ನೀನು ಒಬ್ಬನೇ ಹೋಗೋದೇನಿ. ನನ್ನ ಮಗಳನ್ನಂತೂ ಕಳಿಸಲ್ಲ ನಾವು. ಇವತ್ತೆ ಬುದ್ಧಿ ಎಂಥದ್ದಂತ ನನಗೆ ಇವಾಗ ಗೊತ್ತಾಗ್ತೈತೆ. ಮಗ ಇದ್ರೂ ಬಿಡು ಇವನ್ನೆಲ್ಲ ಮಾಡ್ತಾನೆ ಅಂತ ನನಗಂತೂ ತುಂಬ ಕೆಲಸ ಹೇಳುತ್ತೆ. ಇರೋದಕ್ಕಾಗಲ್ಲ. ನಮ್ಮಮ್ಮ ಒಂದು ದಿವಸ ಒಂದು ಕೆಲಸ ಹೇಳಿದ್ದಲ್ಲ ಏನಿಲ್ಲ ಅಂತ ಹೇಳಿ ಇವಾಗ ಗೊತ್ತಾಗ್ತೈತೆ ಕಣಮ್ಮ ನಿನ್ನ ಬೆಲೆ ಏನು ಅಂತ ನನಗೆ. ಅದಕ್ಕೆ ಮತ್ತೆ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಕಣಪ್ಪ. ನಿಮ್ಮಮ್ಮ ಹೆಂಗೆ ಅಂತ ಆಸೆನಕ್ಕೆ ಸಾಕಿದ್ಲು ನಿನ್ನ. ಹೋಗಿ ಇವಾಗ ಅವ್ರ ಮನೆಯಾಗಿದ್ರೆ ಅವಳು ಸುಮ್ಮನೆ ಕುಂಡ್ರಸ್ತಾಳೆ ಅಂತ ಕಾಣಿದ್ದಿ. ಅವಳು ಯಾರವಲ್ಲ ಅವಳು ಮಂಗಳಮ್ಮ. ಅವಳು ಎಂತಾಳವಳು ನಾವೇನು ನೋಡಿಲ್ವಿ. ಅಲ್ಲ ನೀನು ಹೋಗಿರೋ ನೀನು ಇವಾಗ ಬಂದು ಕೇಳ್ತಾ ಇದೆಯಲ್ಲ. ಅಲ್ಲ ಸ್ವಲ್ಪನೂ ನೀನು ಹಿಂಗೆ ಮಾನ ಮರ್ಯಾದಿದ್ದಿದ್ರೆ ಹಿಂಗೆ ಅಪ್ಪ ಅಮ್ಮನ ಮನಸ್ಸಿಗೆ ನೋವು ಮಾಡಿ ಹೋಗ್ತಿರ್ಲಿಲ್ಲ ಕಣೋ ನೀನು ಹೆಂಡ್ತಿ ಮಾತು ಕೇಳ್ಕೊಂಡು. ಅಲ್ಲ ಮಮ್ಮ, ಅಜ್ಜಿ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೈತೆ. ಅಜ್ಜಿಗೆ ಬೇಜಾರ ಮಾಡಿದ್ಯಾ ನೀನು? ಋತು, ನಾನು ಬೇಜಾರ ಮಾಡಿದ್ದೀನಿ ಇವ್ರ ಮಾತು ಕೇಳ್ಕೊಂಡು. ಅದಕ್ಕೆ ಬತ್ತೀನಿ ಕಣಮ್ಮ. ನೀನು ನನ್ನ ಬೇಡ ಅಂತ ಹೇಳ್ಬೇಡ, ಮನೆಗೆ ಬತ್ತೀನಿ. ನನಗೆ ಬೇಜಾರಾಗ್ಬಿಟ್ಟೈತೆ ಶೌರ್ಯ, ನಾನು ಮಾತಾಡಿಸ್ಬೇಡ ನೀನು. ಅಮ್ಮ ನಿಂತ್ಕೊಳ್ಳಮ್ಮ, ಅಮ್ಮ ನಿಂತ್ಕೋ. ನಾನು ಮಾತಾಡಿಸ್ಬೇಡ್ಕೊಳ, ನನ್ನ ತಗೇನು ಹೇಳ್ಬೇಡ ನೀನು. ಇವಾಗ ನೋಡು ಅಮ್ಮ ನಿಂದು ಈಗ ತಿರುಗಾಡ್ತಾನೆ. ಹೆಂಡ್ತಿ ಮಾತು ಕೇಳ್ಕೊಂಡು ಇವಾಗ ಬಂದು ಎಂದಾಗ ಗೊತ್ತಾಗೈತಿ ಇವನಿಗೆ. ನನ್ನ ಇವತ್ತು ನಮ್ಮಮ್ಮಯ್ಯ ಬೇರೆ ತಾಯಿ ಮಗಳು ಅಂತ ಹೇಳಿ ನೋಡಿಲ್ಲ. ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡೈತೆ. ಅಂಥದ್ರಾಗ ಇವನು ಹೆಂಡ್ತಿ ಮಾತು ಕೇಳ್ಕೊಂಡು ಜಗಳ ಆಡ್ಕೊಂಡು ಬಂದ. ಈಗ ಅಮ್ಮ ಅಮ್ಮ ಅಂತ ಹೇಳಿ ಅಮ್ಮ ಹಿಂದೆ ಮನೆಗೆ ಬರ್ತೀನಿ ಅಂತ ಹೇಳಿ ಓಡಾಡ್ತಾ ಇದ್ದಾನೆ. ಅತ್ತೆನೇ ಅಮ್ಮಯ್ಯನೇ. ಅತ್ತೆ ಸುಮ್ಮಕೊಂಡ್ರಿಸಿ ಮುದ್ದೆ ಇಕ್ಕಲ್ಲ ನೋಡು, ಚೆನ್ನಾಗಿ ಅನ್ಸವಳೆ. ಅದಕ್ಕೆ ಇವಾಗ ಗೊತ್ತಾಗೈತೆ ನಮ್ಮಮ್ಮನ ಬೆಲೆ ಏನು ಅಂತ ಇವನಿಗೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.